ಸಂಪುಟದಲ್ಲಿ ಅನೇಕರು ಅವಕಾಶವನ್ನು ಪಡೆದುಕೊಂಡಿದ್ದಾರೆ. ಅವಕಾಶ ಪಡೆದುಕೊಂಡಿರುವ ಪಟ್ಟಿ ನೋಡಿದ್ರೆ ಇದು ಸಿದ್ದರಾಮಯ್ಯವರ ಮೇಲುಗೈ ಕಾಣಿಸುತ್ತಿರುವ ಪಟ್ಟಿ. ಇದು ಹೈಕಮಾಂಡ್ನ ಕೆಲವಷ್ಟು ಹೊರತುಪಡಿಸಿದರೆ, ಹೈಕಮಾಂಡ್ ಕೋಟಾ ಹೊರತುಪಡಿಸಿದರೆ ಸಿದ್ದರಾಮಯ್ಯ ಅವರದ್ದೇ ಮೇಲುಗೈ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಇನ್ನಷ್ಟೇ ಇದೆಲ್ಲವೂ ಕೂಡ ಖಚಿತಪಡಿಸಿಕೊಳ್ಳಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಗಮನಿಸ್ತಾ ಇದ್ದೀವಿ, ಸಂಭಾವ್ಯ ಸಚಿವರು ಅಂತ ಹೇಳಬೇಕಾ ಅಥವಾ ಆಲ್ರೆಡಿ ದೃಢೀಕರಿಸಿರುವ ಪಕ್ಕಾ ಮಾಹಿತಿಯ ಸಚಿವರು ಅಂತ ಹೇಳಬೇಕಾ ಗೊತ್ತಿಲ್ಲ. ಬಟ್ ಈ ಸಚಿವರ ಪಟ್ಟಿಯನ್ನು ನೋಡಿದಾಗ ಇಲ್ಲಿ ಸಿದ್ದರಾಮಯ್ಯ ಅವರ ಮೇಲುಗೈ ಕಾಣಿಸ್ತಾ ಇದೆ. ಜೊತೆಗೆ ಹೈಕಮಾಂಡ್ ಅವರ ಪ್ರಭಾವದಲ್ಲಿರುವಂಥ ಪಟ್ಟಿಯೂ ಕೂಡ ಕಾಣಿಸ್ತಾ ಇದೆ. ಹಾಗೆ ನೋಡಿದರೆ ಡಿ ಕೆ ಶಿವಕುಮಾರ್ ಎಲ್ಲವೂ ಕೂಡ ಸುಲಲಿತವಾಗಿ ಸೂಕ್ಷ್ಮವಾಗಿ ತೆಗೆದುಕೊಂಡು ಹೋಗುವಂಥ ಮೊದಲ ಹೆಜ್ಜೆ ಇದು ಅಂತ ಅಂದುಕೊಳ್ಳಬಹುದಾ? ಡಿ ಕೆ ಶಿವಕುಮಾರ್ ಅವರ ಜಾಣ ನಡೆ ಅಂತ ಅಂದುಕೊಳ್ಳಬಹುದಾ ಇದನ್ನು? ಹೌದು ದಶರಥ್, ಈಗ ಅಂದರೆ ನಿಯೋಜಿತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತಹ ಸಚಿವರುಗಳ ವಿಚಾರದಲ್ಲಿ ಬಹಳ ಸೂಕ್ಷ್ಮತೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಮಾಜಿ ಸಿ ಎಂ ಸಿದ್ದರಾಮಯ್ಯನವರ ಜೊತೆ ಮಾತುಕತೆಯನ್ನು ಮಾಡಿಕೊಂಡು ಆನಂತರದ ಪಕ್ಷದ ಹೈಕಮಾಂಡ್ ನಾಯಕರ ಜೊತೆಲೂ ಚರ್ಚೆಯನ್ನು ನಡೆಸಿ ಈಗ ಅಂತಿಮವಾಗಿ ತಮ್ಮ ಒಂದು ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ಈ ಪಟ್ಟಿಯನ್ನು ಇನ್ನೂ ರಾಜಭವನದ ಅಧಿಕೃತ ರವಾನೆಗೆ ಕಳಿಸಿಲ್ಲ ಅನ್ನುವುದು ಗಮನಾರ್ಹ. ಯಾಕಂದರೆ ಈ ವಿಚಾರದಲ್ಲಿ ಇನ್ನೂ ಕೂಡ ಬದಲಾವಣೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ, ಅಥವಾ ಹೆಚ್ಚುವರಿಯಾಗಿ ಹೆಸರುಗಳನ್ನು ಸೇರ್ಪಡಿಕೆ ಮಾಡುವಂಥ ಸಾಧ್ಯತೆಗಳು ಇದೆ ಅನ್ನುವಂಥ ಮಾತಿದೆ. ಆದರೆ ಅದನ್ನು ಇನ್ನೂ ಕೂಡ ಕನ್ಫರ್ಮ್ ಮಾಡ್ತಾ ಇಲ್ಲ. ಸಿಕ್ಕಿರುವ ಮಾಹಿತಿ ಮತ್ತು ಖಚಿತ ವಿಚಾರಗಳ ಪ್ರಕಾರದಲ್ಲಿ ಇದುವರೆಗೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಪರಮೇಶ್ವರ್ ಅವರು, ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಎಂ ಬಿ ಪಾಟೀಲ್, ಕೆ ಜೆ ಜಾರ್ಜ್, ಮುನಿಯಪ್ಪ, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಯು ಟಿ ಖಾದರ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯತೀಂದ್ರ ಸಿದ್ದರಾಮಯ್ಯ, ಶರಣ್ ಪ್ರಕಾಶ್ ಪಾಟೀಲ್, ಬೈರತಿ ಸುರೇಶ್ ಮತ್ತು ಈಶ್ವರ್ ಖಂಡ್ರೆ ಅವರ ಹೆಸರು ಅಂತಿಮಗೊಂಡಿದೆ. ಇವರೆಲ್ಲರಿಗೂ ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರೇ ಕರೆ ಮಾಡಿ ಪದಗ್ರಹಣಕ್ಕೆ ಬರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಉಳಿದಂತೆ ಇನ್ನು ಬಾಕಿ ಇರುವಂಥ ಹೆಸರುಗಳಲ್ಲಿ ಯಾವುದು ಮತ್ತು ಆ ವಿಚಾರವಾಗಿ ಇನ್ನೂ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆಯೋ ಇಲ್ಲವೋ ಅನ್ನುವಂಥ ಪ್ರಶ್ನೆ ಇನ್ನೂ ಕೂಡ ಕಾಡ್ತಾ ಇದೆ. ಜಮೀರ್ ಅಹಮದ್ ಅವರ ವಿಚಾರದಲ್ಲಿ ಇನ್ನೂ ಕೂಡ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರುವುದು, ಸಿದ್ದರಾಮಯ್ಯನವರು ಅವರ ವಿಚಾರವಾಗಿ ಏನಾದರೂ ಚರ್ಚೆಯನ್ನು ಮಾಡಿದ್ದಾರಾ ಅನ್ನುವಂಥ ವಿಚಾರವೂ ಕೂಡ ಭಾಳ ಕುತೂಹಲನ ಮೂಡಿಸ್ತಾ ಇದೆ. ಯಾಕಂದರೆ ಈಗ ಕೆಲವೇ ಕ್ಷಣಗಳ ಹಿಂದಷ್ಟೇ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನು ಅವರ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನು ಮಾಡಿದರು. ಹಾಗೆ ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಂಡು ಹೋಗಿದ್ದಾರೆ. ಸೊ ಹೀಗೆ ಶಿವಕುಮಾರ್ ಅವರು ತಮ್ಮ ಸಂಪುಟ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ಗೌಪ್ಯತೆಯನ್ನು ಕೂಡ ಕಾಪಾಡಿಕೊಂಡು ಹೋಗ್ತಾ ಇದ್ದರು. ಆ ವಿಚಾರದಲ್ಲಿ ಅವರು ಮೊದಲ ಹಂತದಲ್ಲಿ ಹೈಕಮಾಂಡ್ ನಾಯಕರು ಮತ್ತು ಸಿದ್ದರಾಮಯ್ಯನವರ ಆಪ್ತರೆಂದು ಗುರುತಿಸಿಕೊಂಡಿರುವಂತಹ ಸರ್ಕಾರಕ್ಕೆ ಅಗತ್ಯವಾಗಿ ಬೇಕಾಗಿರುವಂಥ ಹಿರಿಯ ಸಚಿವರುಗಳನ್ನು ನೇಮಕ ಮಾಡಿಕೊಂಡು ಆ ವಿಚಾರದಲ್ಲಿ ತಮಗೆ ಕೊಟ್ಟಂಥ ವಿವೇಚನೆಯನ್ನು ಬಹಳ ಜೋಪಾನವಾಗಿ ಬಳಸ್ಕೊಂಡಿದ್ದಾರೆ. ಹಾಗೆ ಮುಂದುವರೆದಂತೆ ಎರಡನೇ ಪಟ್ಟಿಯನ್ನು ಸಿದ್ಧ ಮಾಡುವಂಥ ಹೊತ್ತಿನಲ್ಲಿ ಪಕ್ಷಕ್ಕೆ ಅಗತ್ಯವಿರುವಂಥ ಯುವ ನಾಯಕರುಗಳನ್ನು ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅದು ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅವರ ವಿವೇಚನೆಗೆ ಒಳಪಟ್ಟಂಥ ಪಟ್ಟಿಯೇ ಆಗಿರಲಿದೆ ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಮಾಡಲಾಗ್ತದೆ ದಶರಥ. ಒಟ್ಟಿನಲ್ಲಿ ಸಂಪುಟದ ಸರ್ಕಸ್ನಲ್ಲಿ ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದು ಸಂಜೆ ಪದಗ್ರಹಣ ಪಡೆಯುವ ವೇಳೆ ತಮ್ಮ ಜೊತೆಗೆ 14 ಮಂದಿ ಸಚಿವರುಗಳು ಜೊತೆಯಲ್ಲಿ ಅಂದರೆ ಪ್ರಮಾಣ ವಚನವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಅಂತಿಮವಾಗ್ತಾ ಇದೆ ದಶರಥ. ಇದರ ಜೊತೆಗೆ ಈಗ 13+ ಶಾಸಕರು ಅಂತ ಹೇಳಿದ್ರೆ 13 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸಂಪುಟ ವಿಸ್ತರಣೆ ಯಾವಾಗ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಯಾಕಂದರೆ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಾಗಿದೆ, ಬಹಳ ದೊಡ್ಡ ಮಟ್ಟದಲ್ಲಿ ಲಾಬಿ ಕೂಡ ಮಾಡ್ತಾ ಇದ್ದಾರೆ. ಸಚಿವ ಸಂಪುಟದಲ್ಲಿ ಇರುವವರೇ ಈಗ ಪುನರಾವರ್ತನೆ ಆಗಿದ್ದಾರೆ, ಹೊಸಬರಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹೇಗೆ ಅದನ್ನೇ ಯಾವ ರೀತಿ ನಿಭಾಯಿಸಬಹುದು ಅಂತ? ದಶರಥ್, ನಾನು ಈಗಾಗಲೇ ಹೇಳಿದ ಹಾಗೆ ಈಗಿರುವಂಥ ಸಚಿವ ಸಂಪುಟದಲ್ಲಿ ಅಂದರೆ ಪ್ರಮಾಣ ವಚನ ಸ್ವೀಕರಿಸಲಿರುವಂಥ ಸಂಪುಟದಲ್ಲಿ ಹಿರಿಯರಿಗೆ ಮತ್ತು ಅನುಭವಿಗಳಿಗೆ, ಅದರಲ್ಲೂ ಕೆಲವೊಂದಷ್ಟು ಯುವ ರಾಜಕಾರಣಿಗಳಿಗೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಅಂದರೆ ಎರಡನೇ ಸ್ತರದ ನಾಯಕರಾಗಿ ಗುರುತಿಸಿಕೊಂಡವರು ಮತ್ತು ಸರ್ಕಾರವನ್ನು ಸಮರ್ಥವಾಗಿ ಮುನ್ನಡೆಸಲು ಶಕ್ತಿ ಇರುವಂಥವರಿಗೆ ಈಗ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಮುಂದಿನ ಎರಡನೇ ಪಟ್ಟಿಯನ್ನು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿನ ಚುನಾವಣೆಗಳ ಬಳಿಕ ಅಂತಿಮಗೊಳಿಸುವಂಥ ಯೋಚನೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥ ವಿಚಾರ ತಿಳಿದು ಬಂದಿದೆ. ಮೂಲಗಳ ಪ್ರಕಾರ ಜೂನ್ 18ರ ನಂತರದಲ್ಲಿ ಈ ಪಟ್ಟಿ ಅಂತಿಮವಾಗಬಹುದು ಅನ್ನುವಂಥ ಮಾಹಿತಿ ಇದೆ. ಇದು ಅಂತಿಮಗೊಂಡರೆ ಎರಡನೇ ಹಂತದ ಪಟ್ಟಿಯಲ್ಲಿ ಮಹಿಳೆಯರಿಗೆ ಮತ್ತು
ಯುವಕರಿಗೆ ಆದ್ಯತೆಯನ್ನು ಕೊಡುವಂಥ ಯೋಚನೆಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದಿದೆ. ಅಂದರೆ ಮೊದಲ ಪಟ್ಟಿಯಲ್ಲಿ ಬಿಟ್ಟು ಹೋಗಿರುವ ಎರಡನೇ ಸ್ತರದ ನಾಯಕರಾಗಿ ಗುರುತಿಸಿಕೊಂಡಂಥವರಿಗೆ ಹಾಗೆ ಹೊಸದಾಗಿ ಪಕ್ಷವನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಹೊರಬಲ್ಲಂಥ ಯುವಕರಿಗೆ ಅವಕಾಶವನ್ನು ಕೊಡುವುದಕ್ಕೆ ಚಿಂತನೆಯನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲೂ ಇಬ್ಬರು ಮಹಿಳೆಯರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ವಿಚಾರ ಪಕ್ಷದ ದೃಷ್ಟಿಯಲ್ಲೂ ಇದೆ. ಹೈಕಮಾಂಡ್ ನಾಯಕರು ಹೇಳಿದ್ದಾರೆ. ಹೀಗಾಗಿ ಇಬ್ಬರು ಮಹಿಳೆಯರಿಗೆ ಸಚಿವರಾಗೋ ಅವಕಾಶ ಕೂಡ ಸಿಗಬಹುದು ಅನ್ನುವಂಥ ಮಾತಿದೆ. ಸೊ ಇದನ್ನು ಕಾದು ನೋಡಬೇಕಾಗುತ್ತೆ. ಸೊ ಸದ್ಯಕ್ಕಂತೂ ಅನುಭವಿಗಳು ಮತ್ತು ಹೊಸದಾಗಿ ಪಕ್ಷ ಮುನ್ನಡೆಸಲು ಬಳಸುವಂಥ ನಾಯಕರಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಶಿವಕುಮಾರ್ ಅವರು ಎರಡನೇ ಪಟ್ಟಿಯಲ್ಲಿ ಯುವಕರಿಗೆ ಪೂರ್ಣ ಪ್ರಮಾಣದಲ್ಲಿ ಆದ್ಯತೆಯನ್ನು ಕೊಡುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ ಸರ್. ಇದರ ಜೊತೆಗೆ ಈಗ ಯಾರಿಗೆ ಯಾವ ಖಾತೆ ಅನ್ನೋದಿದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ. ಸಿದ್ದರಾಮಯ್ಯವರ ಬೆಂಬಲಿಗರಿಗೆ ಅವಕಾಶವನ್ನು ನೀಡಿದ್ದಾರೆ, ಹೌದು. ಪ್ರಮುಖವಾದ ಖಾತೆಗಳನ್ನು ನೀಡದೆ ಹೋದರೆ ಏನು ವಿಚಾರ ಆಗುತ್ತೆ ಅಂತ ಒಂದು ಕಡೆ ಬಿ ಕೆ ಹರಿಪ್ರಸಾದ್ ಅವರನ್ನು KPCC ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಬಟ್ ಸತೀಶ್ ಜಾರಕಿಹೊಳಿ ಕೂಡ KPCC ಅಧ್ಯಕ್ಷ ಸ್ಥಾನವೂ ಬೇಕು, ಅದರೊಟ್ಟಿಗೆ ಒಂದು ಪ್ರಬಲ ಖಾತೆಯೂ ಬೇಕು ಅಂತ ಹೇಳಿದರು. ಸೊ ಹಿರಿಯರನ್ನು ಒಟ್ಟುಗೂಡಿಸಿಕೊಂಡು ತೆಗೆದುಕೊಂಡು ಹೋಗೋದು ಕೂಡ ಬಹಳ ಮುಖ್ಯವಾಗುತ್ತೆ. ಅದರಲ್ಲಿ ಸಿದ್ದರಾಮಯ್ಯ ಬಹಳ ಪ್ರಮುಖವಾದ ಪಾತ್ರವನ್ನು ಕೂಡ ವಹಿಸಬೇಕಾಗುತ್ತೆ. ರಾಕೇಶ್, ಹೌದು ದಶರಥ್, ಸಿದ್ದರಾಮಯ್ಯನವರ ಮಾರ್ಗದರ್ಶನವೇ ಪಕ್ಷಕ್ಕೆ ಮುಖ್ಯ ಅನ್ನೋದು ಮತ್ತೊಮ್ಮೆ ಇಲ್ಲಿ ಸಾಬೀತಾಗಿದೆ. ಅವರನ್ನು CWC ಮೆಂಬರ್ ಮಾಡಿದ ನಂತರ ಅವರ ಜವಾಬ್ದಾರಿ ಕೂಡ ಹೆಚ್ಚಿದೆ. ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಅವರ ಪ್ರಭಾವ ಇರಲಿದೆ ಅನ್ನೋದು ಗೊತ್ತಾಗ್ತಿದೆ. ಹಾಗೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರಲಿರುವಂಥ ನೂತನ ಸಂಪುಟದಲ್ಲೂ ಕೂಡ ಅವರ ಸಂಪುಟದಲ್ಲಿ ಅನುಭವಿಗಳಾಗಿರುವಂಥ ಬಹುತೇಕ ಮಂದಿ ಸಚಿವರುಗಳಿರೋದ್ರಿಂದಾಗಿ ಇಲ್ಲಿ ಯಾವುದೇ ರೀತಿಯಂಥ ವ್ಯತ್ಯಾಸವಾಗದ ರೀತಿಯಲ್ಲಿ ನೋಡಿಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಕೂಡ ಅವರ ಹೆಗಲಿಗೇರಿದೆ. ಹಿಂದೆ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರ ಮಾಡುವಾಗ ಅವರು ತೆಗೆದುಕೊಳ್ಬೇಕಾಗಿದ್ದಂಥ ನಿಲುವು, ಈಗಲೂ ಸರ್ಕಾರ ರಚನೆ ಮಾಡಬೇಕಾದ್ರೆ ತೆಗೆದುಕೊಳ್ಬೇಕಾದಂತಹ ಬದ್ಧತೆ ಎರಡೂ ಕೂಡ ಒಂದೇ ಆಗುವಂಥ ಸಾಧ್ಯತೆಗಳು ಇದೆ. ಹಾಗೆ ತಾವು ಹೇಳಿದ ಹಾಗೆ ಖಾತೆಗಳ ಹಂಚಿಕೆಯಲ್ಲಿ ಬಹುತೇಕ ಬದಲಾವಣೆಗಳು ಕಾಣಿಸ್ಕೊಳ್ಳದಿರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುತ್ತಿದೆ. ಅಂದರೆ ಈ ಹಿಂದಿನ ಸರ್ಕಾರದಲ್ಲಿ ಯಾರ್ಯಾರು ಯಾವ್ಯಾವ ಖಾತೆಯನ್ನು ನಿಭಾಯಿಸಿದ್ರು ಅವರಲ್ಲಿ ಒಂದು 4 ಅಂದರೆ ನಿಖರವಾಗಿ ಅಲ್ಲದಿದ್ದರೂ 4 ಮಂದಿಗೆ ಹೊಸ ಖಾತೆಗಳು ಸಿಗಬಹುದೇ ಬಿಟ್ಟರೆ ಉಳಿದಂತೆ ಎಲ್ಲರಿಗೂ ಕೂಡ ಹಳೆ ಖಾತೆಯಲ್ಲಿ ಮುಂದುವರಿಯುವಂತಹ ಸೂಚನೆ ಸಿಕ್ಕಿದೆ. ಅವರು ತಮ್ಮ ಹಳೆಯ ಜವಾಬ್ದಾರಿಯನ್ನು ಮುಂದುವರಿಸಿಕೊಂಡು ಹೋಗುವಂಥ ಸಾಧ್ಯತೆಗಳು ಬಹುಪಾಲಿದೆ ದಶರಥ್. ಎಸ್, ಥ್ಯಾಂಕ್ ಯು ರಾಕೇಶ್ ನಿಮ್ಮಲ್ಲ ಮಾಹಿತಿಗೆ.